ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ಬಂದು ಕೊಡೈಕೆನಾಲು. ಆಲ್ಮೋಸ್ಟ್ ಮಧ್ಯಾಹ್ನದ ಮೇಲೆ ನಾವು ಇಲ್ಲಿಗೆ ಬಂದಿರೋಂಥದ್ದು. ತುಂಬ ಲೇಟ್ ಆಯಿತು. ಸೊ ಅಲ್ಲಿ ಮೇಲ್ಗಡೆ ಆನೆಗಳದೆಲ್ಲ ಸ್ಟ್ಯಾಚು ಇತ್ತಲ್ಲ, ಅದು ಮತ್ತು ಐ ಲವ್ ಕೊಡೈಕೆನಾಲ್ ಅಂತ ಎಲ್ಲ ಇತ್ತಲ್ಲ, ಅಲ್ಲೆಲ್ಲ ಫೋಟೋ ತೆಗೆದು ಕೆಳಗಡೆ ಸ್ವಲ್ಪ ಬಂದಾಗ ಈ ಥರ ಇತ್ತು. ತುಂಬಾ ತಣ್ಣಗಿತ್ತು. ಸೊ ಹಂಗಾಗಿ ಎಲ್ಲರೂ ಇಲ್ಲಿ ಫೋಟೋಸ್ ಎಲ್ಲ ತೊಗೋತಾಯಿದ್ರು. ಹುಡುಗರೆಲ್ಲ ತುಂಬ ಜನ ಬಂದಿದ್ದರು. ಸಮರ್ ಟೈಮ್ ಆಗಿರೋದ್ರಿಂದ ಇಲ್ಲಿ ನೋಡಿ ಕೊಡೈಕೆನಾಲ್ ವೈಲ್ಡ್ ಲೈಫ್ ಸೆಂಚುರಿ ಅಂತ ಏನೋ ಇದೆ. ಸೊ ಇದ್ರ ಪಕ್ಕದಲ್ಲೇ ಈ ಆನೆಗಳದ್ದು ಸ್ಟ್ಯಾಚು ಇರೋದು. ಇಲ್ಲೇ ನಾವು ಫೋಟೋ ತೊಗೊಂಡಿದ್ದು. ಸೊ ಅಲ್ಲಿಂದ ಹೊರಟ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು, 3 ಗಂಟೆ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಹೋಗೋಣ ಅಂತೇಳಿ ರೂಮ್ಗೆ ಹೋಗಿ ಊಟ ಮಾಡಿ ಮತ್ತು ಸಂಜೆ 4 ಗಂಟೆಗೆ 3 ಗಂಟೆಗೆ ಊಟ ಆಯಿತು. ಸೊ ಇದು ಬಂದು ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಇದಿದೆ ಏನು ಈ ಥರ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಬಟ್ ಅಲ್ಲಿ ಆಟ ಆಡೋಕ್ಕೆ ಅವಕಾಶ ಇಲ್ಲ, ಟೈಮ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 6 ಗಂಟೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನೆಕ್ಸ್ಟ್ ಯಾವ್ದಾದ್ರು ಪ್ಲೇಸ್ನಲ್ಲಿ ನಾವು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಟಿಕೆಟ್ ಪರ್ಚೇಸ್ ಮಾಡಲಿಲ್ಲ. ಸುಮ್ಮನೆ ಹಂಗೆ ನೋಡ್ಕೊಂಡು ಬಂದಿದ್ದು. ಬಟ್ ಕುದುರೆ ಸವಾರಿ ಎಲ್ಲ ಇತ್ತು ಇಲ್ಲಿ. ತುಂಬ ಜನ ಕುದುರೆ ಸವಾರಿ ಎಲ್ಲ ಮಾಡಿದ್ರು ನಮ್ಮ ಟೀಮಲ್ಲಿ ಬಂದಿದ್ದವರು. ಸೊ ಇವನು ಗೇಮ್ಸ್ ಎಲ್ಲ ಕೇಳ್ತಾ ಇದ್ದ, ಜಾಸ್ತಿ ಗೇಮ್ಸ್ ಕೇಳ್ತಾ, ತುಂಬಾ ಕಾಸ್ಟ್ಲಿ ಇತ್ತು. ವಿತ್ ನಮಗೆ ಇದು ಗೊತ್ತಿಲ್ಲ, ಭಾಷೆ ಬೇರೆ ಗೊತ್ತಿಲ್ಲ ಸರಿಯಾಗಿ. ಆ್ಯಂಡ್ ಟೂರಿಸಮ್ ಪ್ಲೇಸಲ್ಲಂತೂ 1 to double ಪ್ರೈಸ್ ಇರುತ್ತೆ ಎಲ್ಲದಕ್ಕೂ. ಸೊ ಹಂಗಾಗಿ ಇಲ್ಲೂ ಅಷ್ಟೇ. ಆಲ್ಮೋಸ್ಟ್ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಮ್ಯಾಗಿನೇ ಸಿಗ್ತಾಯಿತ್ತು. ಮ್ಯಾಗಿ ಪ್ಯಾಕೆಟ್ ಇಟ್ಕೊಂಡಿದ್ದಾರೆ, ಬ್ರೆಡ್ ರೋಸ್ಟು ಇದೇ ಇಟ್ಕೊಂಡವ್ರೆ. ಸೊ ಇದೇನು ತರಕಾರಿನ ಹಣ್ಣು ಒಂದೂ ಗೊತ್ತಾಗಲಿಲ್ಲ. ನಾನು ಕೇಳಿದ್ದು ಅವ್ರಿಗೆ ಅರ್ಥ ಆಗಲಿಲ್ಲ, ಅವ್ರು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ಸೊ ಭಾಷೆ ಪ್ರಾಬ್ಲಮ್ಮು. ಅಲ್ಲಿಂದ ಶಾಪಿಂಗ್ ಮುಗಿಸಿ ವಾಪಸ್ ಬಂದ್ವಿ. ನೆಕ್ಸ್ಟು ಇದು ನೈಟು ಮತ್ತೆ ರಿಟರ್ನು ಆ ಪ್ಲೇಸೆಲ್ಲ ನೋಡಿಕೊಂಡು ವಾಪಸ್ ಬಂದಾಗ ಇದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಕೊಡೈಕೆನಾಲ್ನ ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಪಾಂಡಿಚೇರಿ ಕಡೆ ಹೋಗಬೇಕಾಗಿರೋದ್ರಿಂದ ಸೊ ಫೈರ್ ಕ್ಯಾಂಪೆಲ್ಲ ಇತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಸಾಂಗ್ಸ್ ಎಲ್ಲ ಇರೋದ್ರಿಂದ ಕಾಪಿರೈಟ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ನಾನು. ಅಲ್ಲಿಂದ ಬಂದ ತಕ್ಷಣ ಫೈರ್ ಕ್ಯಾಂಪ್ಗೆ ಹೋದ್ವಿ. ಫಸ್ಟು ಟೀ ಕಾಫಿ ಎಲ್ಲ ಮುಗಿಸಿ, ವಾಶ್ರೂಮ್ ಎಲ್ಲ ಮುಗಿಸಿ, ರೂಮ್ ಮಾಡಿದ್ರಲ್ಲ ಕೊಡೈಕೆನಾಲಲ್ಲಿ ಅಲ್ಲಿಗೆ ಹೋಗಿ ಎಲ್ಲ ಮುಗಿಸಿ ಈ ಫೈರ್ ಕ್ಯಾಂಪ್ನ ಮಾಡಿ ಊಟ ಮಾಡಿ ಬಸ್ ಹತ್ಕೊಂಡು ಹೊರಡೋದು ಪಾಂಡಿಚೇರಿ ಕಡೆ ಅಂತ ಹೇಳಿದರು. ಸೊ ಇಲ್ಲಿ ನೋಡಿ ನಾನು ಸ್ವಲ್ಪನೇ ಡ್ಯಾನ್ಸ್ ಮಾಡಿದೆ, ಯಾಕೆಂದರೆ ನಂಗೆ ಆಲ್ಮೋಸ್ಟ್ ಮಂಡಿ ನೋವು ಬಂದುಬಿಟ್ಟಿತ್ತು ಕೂತು. ಸೊ ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಸೊ ಹಂಗೆ ನಾನು ಸ್ವಲ್ಪನೇ ಡ್ಯಾನ್ಸ್ ಮಾಡಿದ್ದು, ಅದು ಬೇರೆ ಇದರಲ್ಲಿ ಹಾಕಿದ್ದೀನಿ. ನನ್ನ ಮಗ ಮಾತ್ರ ಡ್ಯಾನ್ಸು ಮಾಡಲಿಲ್ಲ. ಬೇರೆ ಸಮ್ಟೈಮ್ಸ್ ಯಾವಾಗ ಎಷ್ಟು ಕುಣಿತಾನೆ ಅಂತಂದರೆ ನಾವೇ ಬೇಡ ಅಂತಿರ್ತೀವಿ ಅವ್ನು ವಿಚಿತ್ರವಾಗಿ ಡ್ಯಾನ್ಸ್ ಮಾಡೋಕ್ಕೆ. ಬಟ್ ಇವತ್ತು ಮಾಡು ಅಂದರೆ ಏನು ಮಾಡಿದ್ರು ಅವ್ನು ಡ್ಯಾನ್ಸ್ ಮಾಡಲಿಲ್ಲ. ಸೊ ಕ್ಯಾಂಪೆಲ್ಲ ಮುಗಿಸಿ ಬಂದು ಊಟಕ್ಕೆ ಕೂತಿದ್ವಿ. ಚಿಕನ್ ಕರಿ ಮತ್ತು ಗೀ ರೈಸ್ ಮಾಡಿದರು. ತುಂಬ ಟೇಸ್ಟಾಗಿತ್ತು, ಸಖತ್ತಾಗಿತ್ತು. ಕೇರಳ ಸೈಡ್ದು ಈ ಗೀ ರೈಸು ಮತ್ತು ಚಿಕನ್ ಕರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಊಟ ಮಾಡ್ತಾಯಿದ್ವಿ ನೋಡಿ. ಇವಳು ಬಂದು ಅಲ್ಲೇ ಬಸ್ಸಲ್ಲಿ ಇದ್ದವಳು ತುಂಬಾ ಡ್ಯಾನ್ಸ್ ಮಾಡ್ತಾಯಿದ್ಲಿ ಹುಡುಗಿ. ಸೊ ಅಲ್ಲಿಂದ ಬಂದ್ವಿ ನಾವು. ನೈಟೆಲ್ಲ ಜರ್ನಿ ಪಾಂಡಿಚೇರಿ ಕಡೆ. ಬೆಳಗ್ಗೆ ಆಲ್ಮೋಸ್ಟ್ 6 ಗಂಟೆಗೆ ಹೋಗ್ತೀವಿ ಅಂತ ಹೇಳಿ 7 ಗಂಟೆ ಆಯಿತು ನೋಡಿ. ಬಸ್ ಬಂದ ತಕ್ಷಣ ಬೆಳಗ್ಗೆನೇ 7 ಗಂಟೆಗೆ ಬಂದಿದೆ ಪಾಂಡಿಚೇರಿಗೆ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ತಣ್ಣಗೆ ಇತ್ತು. ರೋಡಲ್ಲೇನೋ ಅಷ್ಟು ಕ್ಲೌಡ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಂದ ತಕ್ಷಣ 7 ಗಂಟೆಗೆ ಅಲ್ಲಿ ರೂಮ್ ಬುಕ್ಕಿಂಗ್ ಮಾಡಿದ್ರು. 1 ಡೇ ಫುಲ್ಲು ಹೊರಗಡೆ ಹೋಗಿ ನೋಡಿಕೊಂಡು ಮತ್ತೆ ನೈಟ್ ಇಲ್ಲೇ ಬಂದು ಸ್ಟೇ ಆಗೋದು ಅಂತ ಹೇಳಿದರು. ರೂಮೆಲ್ಲ ತುಂಬ ಚೆನ್ನಾಗಿತ್ತು. ಅದು ಕಪಲ್ಸ್ ರೂಮ್ ಕೊಟ್ಟಿದ್ದರು ನಮಗೆ. ಸೊ ಹಂಗಾಗಿ ತುಂಬ ಚೆನ್ನಾಗಿದೆ ರೂಮೆಲ್ಲ. ನಾವು ಬಂದಾಗಲಿಂದನೂ ಒಂದು ಕಡೆ ಹೋಗಿ ರೆಡಿಯಾಗಿ ಮತ್ತೆ ಕೊಡೈಕೆನಾಲಿಂದ ನೋಡೋಕ್ಕೆ ಅದು ಇದು ನೋಡೋಕ್ಕೆ ಅಂತ ಹೋಗಿದ್ದಷ್ಟೇ. ಬಂದು ಅಲ್ಲಿಂದ ಊಟ ಮಾಡಿ ಮತ್ತೆ ಬಸ್ ಹತ್ತೀವಿ ನಾವು ಪಾಂಡಿಚೇರಿ ಕಡೆ ಬಂದ್ಬಿಟ್ವಿ. ಸೊ ಬಂದಾಗ ನೆಕ್ಸ್ಟ್ ಇದೆ ಫಸ್ಟ್ ರೂಮು ನಮಗೆ ರೆಸ್ಟ್ ಮಾಡೋಕ್ಕೆ. ನಾನು ಅದೇ ಅನ್ಕತೆ, ಬಂದಾಗಲಿಂದ ಎಲ್ಲೂ ನಿದ್ದೆ ಮಾಡೋಕ್ಕಾಗಿಲ್ವಲ್ಲಪ್ಪ ಅಂತ ಇದೆ. ಪರವಾಗಿಲ್ಲ ಕೊಟ್ಟರು. ಸೊ ಈಗ ಮತ್ತೆ ರೆಡಿಯಾಗಿ 9 ಗಂಟೆಗೆ ಹೊರಡಬೇಕು ಅಂತ ಹೇಳಿದರು ಅವರು. ಸುತ್ತಮುತ್ತ ಪ್ಲೇಸ್ ಇದೆ ಅಂತ. ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಬಟ್ ಅವ್ರ ರೂಮು ಇವತ್ತು ನೈಟ್ ಇಲ್ಲೇ ಸ್ಟೇ ಆಗಬೇಕು ಅಂತ ಹೇಳಿರೋದ್ರಿಂದ ನಾನೇನು